ಗಂಗಾಪುರಪೇಟೆಯ ಶ್ರೀ ದುರ್ಗಾದೇವಿ ರಥದ ಮೇಲೆ ಅನ್ಯ ಕೋಮಿನ ಮಹಿಳೆ ಹೆಸರು ಕೆತ್ತನೆ ಮಾಡಲಾಗಿದೆ ಅಂತ ಆರೋಪಿಸಿ ರಾಜು ಖಾನಪ್ಪನವರು ಇತ್ತೀಚೆಗೆ ಸುದ್ದಿಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅವರ ಆರೋಪಕ್ಕೆ ಜಾತ್ರಾ ಕಮಿಟಿ ಅಧ್ಯಕ್ಷ ಸಿದ್ದಪ್ಪ ಪಲ್ಲೇದ ತಿರುಗೇಟು ನೀಡಿದ್ದಾರೆ. 31 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ರಥ ನಿರ್ಮಾಣ ಮಾಡಿದ್ದಾರೆ. ಗಾಲಿಯ ಮೇಲೆ ದಾನಿಗಳ ಹೆಸರು ಹಾಕಿದ್ದು ತಪ್ಪಲ್ಲ. ಸಮಾಜದಲ್ಲಿ ಕೋಮುಗಲಭೆ ಸೃಷ್ಟಿಸುವ ರಾಜು ಖಾನಪ್ಪನವರು ಗಡೀಪಾರಿಗೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಎಂದರು. ನಗರದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದ್ದಾರೆ. ನಿಯಮಬದ್ಧವಾಗಿ ಸರ್ವ ಜನಾಂಗದವರು ಸೇರಿ ಜಾತ್ರೆ ಮಾಡುವುದು ಜಾತ್ರಾ ಕಮಿಟಿ ಅವರು ಮೊದಲೇ ತೀರ್ಮಾನಿಸಿದ ಪ್ರಕಾರ ನಡೆದಿರುತ್ತದೆ. ಇವತ್ತು ಎಲ್ಲವನ್ನು ಗುತ್ತಿಗೆ ಹಿಡಿದ ಹಾಗೆ ಸರ್ವ ಜನರ ಧಾರ್ಮಿಕ ಭಾವನೆಗಳಿಗೆ ಕುಂದು ತರುವಂತ ವ್ಯವಸ್ಥೆ ಗದಗ ಬೆಟಗೇರಿಯಲ್ಲಿ ನಡೆದಿದೆ. ನಾವು ನಮ್ಮ ಜಾತ್ರೆ ನಮಗೆ ಚೆನ್ನಾಗಿ ಆಗ್ಬೇಕು, ಜಾತ್ರೆ ವೈಭವ 3 ವರ್ಷಕ್ಕೊಮ್ಮೆ ವೈಭವವಾಗಿ ನಡೀಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೆಚ್ಚು ಜಾಗೃತರಾಗಿ ಕೆಲಸ ಮಾಡಕತ್ತೀವಿ. ಅದೇ ರೀತಿ ಇವತ್ತು ಇದರ ಬಗ್ಗೆ ಅವರು ಈಗಾಗಲೇ ಹಲವಾರು ದೇವಸ್ಥಾನಗಳ ಬಗ್ಗೆ ಈಗಾಗಲೇ ಅಲ್ಲಿ ನಡೆಯುವ ನ್ಯೂನತೆಗಳ ಬಗ್ಗೆ ಹೇಳ್ತಿದ್ದಾರೆ. ನಮ್ಮದು ಮೊದಲಿಂದಲೂ ನಮ್ಮ ಜಾತ್ರಾ ಕಮಿಟಿಯಲ್ಲಿ ಎಲ್ಲ ಧರ್ಮೀಯರು ಅದ. ಈಗ ಸುಮಾರು 50 ವರ್ಷದಿಂದ IH ಕಮಾನ್ಗಾರನವರು ಜಾತ್ರಾ ಸಮಿತಿಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ನಾವು ದುರ್ಗಾದೇವಿ ಗುಡಿ ಸರ್ವ ಜನಾಂಗದ ಒಂದು ದೇವತೆ. ಆ ನಿಟ್ಟಿನಲ್ಲಿ ನಾವು ಸರ್ವಧರ್ಮಗಳನ್ನು ಕೂಡಿ ಜಾತ್ರೆಯನ್ನು ಮಾಡ್ತೀವಿ. ಇವತ್ತು ನಮ್ಮ ದೇವಸ್ಥಾನದ ಬಗ್ಗೆ ಮಾತನಾಡಿದ ಬಗ್ಗೆ ನಾವು ಮುಂಬರುವ ದಿನ ಸೋಮವಾರ ದಿವಸ 29ನೇ ತಾರೀಕು ಅವತ್ತು ಜಿಲ್ಲಾಧಿಕಾರಿಗಳಿಗೆ ಇಂಥವ್ರನ್ನ ಸಮಾಜದಲ್ಲಿ ಅಶಾಂತಿ ಮಾಡುವವರ ವಿರುದ್ಧ ಇವ್ರನ್ನ ಗಡಿಪಾರು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತೀವಿ. ಯಾರ ನೀವು ಗಡಿಪಾರು ಮಾಡಿ ಅವ್ರ ಹೆಸರು ಹೇಳವಲ್ರಿ? ಅಲ್ಲ, ಯಾರು ನಿಮ್ಗೆ ತೇರಿನ ಬಗ್ಗೆ ಯಾರ ಹೆಸರು ವಿರುದ್ಧ ನಾವು ಗಡಿಪಾರಿಗೆ ಆದೇಶಕ್ಕೆ ನಾವು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸ್ತೀವಿ. ರೈಸ್ ಆಫ್ ನ್ಯೂಸ್ ಗದಗ.